ಆತ್ಮೀಯರೇ, ಕ್ರಿಸ್ಮಸ್ ಪ್ರಭು ಯೇಸು ಕ್ರಿಸ್ತ ಹುಟ್ಟಿದ ಹಬ್ಬ. ದೇವರು ಲೋಕವನ್ನು ಎಷ್ಟಾಗಿ ಪ್ರೀತಿಸಿದರೆಂದರೆ ತಮ್ಮ ಏಕೈಕ ಪುತ್ರನನ್ನೇ ಧಾರೆ ಎರೆದರು. ಆತನಲ್ಲಿ ವಿಶ್ವಾಸವಿಟ್ಟ ಯಾರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂಬುದೇ ದೇವರ ಉದ್ದೇಶ. ನಮಗೆ ನಿತ್ಯ ಜೀವವನ್ನು ನೀಡಲು, ನಮ್ಮನ್ನು ಪ್ರೀತಿಸಲು ಪ್ರಭು ಯೇಸು ದನದ ಕೊಟ್ಟಿಗೆಯಲ್ಲಿ ದಿವ್ಯ ಶಿಶುವಾಗಿ ಜನಿಸಿದರು. ಎಮಗೊಂದು ಮಗು ಹುಟ್ಟಿದೆ, ಒಬ್ಬ ಪುತ್ರರನ್ನು ನಮಗೆ ನೀಡಿದ್ದಾರೆ, ಆತನೇ ಶಾಂತಿದಾತ. ಆತ ಗೋದಲಿಯಲ್ಲಿ ಹುಟ್ಟಿದರೂ ಇಡೀ ಲೋಕಕ್ಕೆ ಹೊಸ ಭರವಸೆಯಾಗಿದ್ದಾರೆ. ಜೀವನಕ್ಕೆ ಹೊಸ ದಿಕ್ಕನ್ನು ತೋರಲು ಬಂದಿದ್ದಾರೆ. ಆತ ಬರಿಗೈಯಲ್ಲಿ ಬಂದಿಲ್ಲ, ದೇವಲೋಕದ ಅಪೂರ್ವ ಕೃಪಾ ವರಗಳ ಖಜಾನೆಯನ್ನು ನಮಗಾಗಿ ತಂದಿದ್ದಾರೆ. ವಿಮೋಚನೆಯ ಸಾಧನವಾಗಿ, ದಿಕ್ಕೆಟ್ಟ ಈ ಲೋಕಕ್ಕೆ ದಾರಿ ದೀಪವಾಗಿ, ಕಷ್ಟ ಭಾವನೆ ಪಡುತ್ತಿರುವವರಿಗೆ ಸಾಂತ್ವನವಾಗಿ, ನಿರಾಶೆಯಿಂದ ಕಂಗಲಾಗಿರುವವರಿಗೆ ಧೈರ್ಯವಾಗಿ, ಅಸ್ವಸ್ಥರಿಗೆ ಆರೋಗ್ಯವಾಗಿ ಬಂದಿದ್ದಾರೆ. ಅವರು ಹುಟ್ಟಿದ ತಾಣ ಕೇವಲ ದನದ ಕೊಟ್ಟಿಗೆಯಲ್ಲ, ಅದು ನವಜೀವನದ ಆಗರ, ಕೃಪಾ ವರಗಳ ಸೆಲೆ, ವಿಮೋಚನೆಯನ್ನು ಸಾರುವ ಗೋದಲಿ. ಆ ಗೋದಲಿಯಲ್ಲಿ ಶಾಂತಿಯ ಸಂದೇಶವಿದೆ, ಪರಪ್ರೀತಿಯ ಜ್ವಾಲೆ ಇದೆ, ವಿಶ್ವಾಸಿಗಳಿಗೆ ಭರವಸೆಯ ಹಾದಿ ಇದೆ. ದೇವನು ಮನುಜನಾದ ಈ ಸತ್ಯವು ನಮಗಾಗಲಿ ಪ್ರೀತಿಯ, ಶಾಂತಿ, ಸಮಾಧಾನಗಳ ಯೇಸು ಬಾಲರ ಅನಂತ ಆಶೀರ್ವಾದಗಳಿಂದ ತುಂಬಿದ ಕ್ರಿಸ್ಮಸ್ ಹಬ್ಬ. ಕ್ರಿಸ್ಮಸ್ ಹಬ್ಬದ ಸವಿ ನೆನಪು ನಮಗೆಲ್ಲರಿಗೂ ಪ್ರೀತಿ ವಿಶ್ವಾಸದ ಪ್ರತೀಕವಾಗಲಿ, ಬಾಳು ಬೆಳಗುವ ದೀಪವಾಗಲಿ ಮತ್ತು ಶಾಂತಿ ನೆಮ್ಮದಿಯ ಆಸರೆಯಾಗಲಿ ಎಂದು ಹಾರೈಸುತ್ತಾ ತಮಗೆಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ.